ಗೋಂಧಳ್ಳಿ ಪದ ಹಾಡುಗಳಿಗೆ ಕಲಾವಿದನಿಗೆ ಪದ್ಮಶ್ರೀ ಪುರಸ್ಕಾರವನ್ನು ಮಾಡಲಾಗಿದೆ. ಡಾಕ್ಟರ್ ವೆಂಕಪ್ಪ ಸುಗೇತಕರ್ಗೆ ಒಲಿದು ಬಂದಿದೆ ಪದ್ಮಶ್ರೀ ಪ್ರಶಸ್ತಿ. ಬಾಗಲಕೋಟೆಯಲ್ಲಿ ಇರುವಂತಹ ವೆಂಕಪ್ಪ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿರುವಂತದ್ದು. ಪರಸ್ಪರ ಸಿಹಿಯನ್ನ ತಲಸಿ ಸಂಭ್ರಮಿಸಿದ್ದಾರೆ ಪದ್ಮಶ್ರೀ ಪುರಸ್ಕೃತರಾದಂತಹ ವೆಂಕಪ್ಪ ಅವರು. ಡಾಕ್ಟರ್ ವೆಂಕಪ್ಪ ಕುಟುಂಬಸ್ಥರು ಕಿಬಾತ್ನಲ್ಲಿ ವೆಂಕಪ್ಪರನ್ನ ಕೊಂಡಾಡಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಪರಸ್ಪರ ಸಿಹಿ ತಿನಿಸಿ ಸಂಭ್ರಮಿಸಿದ್ದಾರೆ. ವೆಂಕಪ್ಪ ಕುಟುಂಬಸ್ಥರೆಲ್ಲರೂ ಕೂಡ ಪ್ರಧಾನಿ ಮೋದಿ ಕೂಡ ವಿಶ್ ಮಾಡಿರುವಂತದ್ದು. ಬಾಗಲಕೋಟೆ ಡಾಕ್ಟರ್ ವೆಂಕಪ್ಪ ಸುಗೇತಕರ್ಗೆ ಪದ್ಮಶ್ರೀ ಪ್ರಶಸ್ತಿ ಒಲ್ತದೆ. ಶಾಲೆಯ ಮೆಟ್ಟಿಲನ್ನು ಏರದನೆ ಇವತ್ತಿನ ದಿವಸ ಏನು ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ವೆಂಕಪ್ಪ ಅಂಬೋಜಿಯವರು ಕೂಡ ಏನು ಪದ್ಮಶ್ರೀ ಪ್ರಶಸ್ತಿ ಲಭಿಸಿದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಅವ್ರ ಮನೆಯಲ್ಲಿ ಏನು ಸಂತೋಷ ಮನೆ ಮಾಡಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ನಾವೀಗ ಅವ್ರ ಮನೆಯವರು ಯಾವ ರೀತಿ ಖುಷಿ ಪಡ್ತಾ ಇದ್ದಾರೆ ಅನ್ನೋದನ್ನು ನೇರವಾಗಿ ಅವರನ್ನೇ ಮಾತಾಡಿಸಿ ತಿಳಿಯೋಣ. ನಮಸ್ಕಾರ ಅಕ್ಕ. ಈಗಾಗಲೇ ಏನು ವೆಂಕಪ್ಪ ಅವರಿಗೆ ಒಂದು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಭಾಳ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಖುಷಿಯನ್ನು ಕೇಳಕ್ಕೆ ನಮಗೆ ಹೇಳಕ್ಕೆ ಪದಗಳೇ ಬರ್ತಾ ಇಲ್ಲ. ಯಾಕಂದ್ರೆ ಡಬಲ್ ಖುಷಿ ರೀ ಇದು. ಹೋದ ಸಲ ಮನ್ ಕಿ ಬಾತ್ನೊಳಗೂ ನಮ್ಮ ಡಾಕ್ಟರ್ ವೆಂಕಪ್ಪ ಅಂಬಾಜಿ ಸುಕ್ತೇಕರ್ ನಮ್ಮ ಮಾವನವ್ರಿ ಅವ್ರದ್ದು ಬಗ್ಗೆನೂ ಮಾನ್ಯ ಪ್ರಧಾನಮಂತ್ರಿಗಳು ಮಾತಾಡ್ಯಾರ ಅವರು. ಯಾಕಪ್ಪ ಅವ್ರ ಬಗ್ಗೆ, ಅವ್ರ ಕಲೆ ಬಗ್ಗೆ ಆಗಿರ್ಬೋದು, ಅವ್ರ ಬಗ್ಗೆ ಆಗಿರ್ಬೋದು, ಇಂಥ ಎಳಿ ವಯಸ್ಸಿನಲ್ಲೂ ಇಂಥ ಹಾಡನ್ನು ಹಾಡಿ ದೇಶ ಮೆಚ್ಚುವಂಥ ಒಂದು ಕೆಲಸ ಮಾಡಿದಾರೆ ಅಂತ ಹೇಳಿ. ಆಮೇಲೆ ಇದು ಪದ್ಮಶ್ರೀ ಬಂದಂತೂ ತುಂಬ ಸಂತೋಷನೇ ಆಗೈತೆ ರೀ ನಮ್ಗೆ ಸರ್. ಈಗಾಗಲೇ 70 ವರ್ಷಗಳಿಂದ ಈ ಒಂದು ಗೊಂದಲಿಗೆರೆ ಪದಗಳನ್ನು ಹಾಡುತ್ತಾ ಬಹಳಷ್ಟು ಹೆಸರು ಮಾಡಿದವಂಥವ್ರು. ಇವತ್ತಿನ ದಿವಸ ಅವರಿಗೆ ಡಾಕ್ಟರೇಟ್ ಪದವಿ ಆಯಿತು, ಮನ್ ಕಿ ಬಾತ್ನಾಗ ಮೋದಿ ಅವ್ರು ಹೇಳಿದ್ದು ಆಯಿತು. ಜೊತೆಗೆ ಏನಂತಂದ್ರೆ ಇವತ್ತು ಪದ್ಮಭೂಷಣ ಸಿಕ್ಕಿದೆ. ಈಗಾಗಲೇ ನೀವೆಲ್ಲ ಮನೆಯವರು ಯಾವ ರೀತಿ ಖುಷಿ ಅನುಭವಿಸ್ತಾ ಇದ್ದೀವಿ? ನಮ್ಗಂಕರ್ ತುಂಬಾ ಖುಷಿ ಆಗ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಸುದ್ದಿ ಕೇಳಿ ಅಂದ್ರೆ ಟಿ ವಿ ಒಳಗೆ 7 ಗಂಟೆಗೆ ನೋಡಿದ್ರಿ ನಾವು. ನೋಡಿ ತುಂಬಾ ಖುಷಿ ಆಗೈತೆ ರೀ. ಯಾಕಂತ ಹೇಳಿದ್ರೆ ಸತತ 10-12 ವರ್ಷಗಳಿಂದ ಒಂದೇನೋ ಆಸೆ ಇಟ್ಕೊಂಡು ಬಂದಿದ್ರಿ. ಈ ಇದನ್ನು ಕೇಳಿದ ಮೇಲೆ ತುಂಬಾ ಖುಷಿ ಆಗ್ತದೆ. ಮನೆ ಮಂದಿನೂ ಎಲ್ಲನೂ ತುಂಬ ಖುಷಿ ಆದ ರೀ. ಈ ಸಂದರ್ಭದಲ್ಲಿ ನಮ್ಮ ಮಾವನವ್ರು ಇಲ್ಲರಿ. ಯಾಕಪ್ಪ ಅಂತ ಹೇಳಿದ್ರೆ ಅವರು ಪ್ರಧಾನಮಂತ್ರಿ ಮೋದಿ ಅವ್ರ ಕಡೆ ಪರೇಡ್ ವೀಕ್ಷಣೆಗೆ ಅಂಥೇಳಿ ಆಹ್ವಾನ ಮಾಡಿದ್ದಾರೆ. ಈಗ ಅವರು ಡೆಲ್ಲಿಗೆ ಹೋಗಿದ್ದಾರೆ ರೀ. ಅವ್ರು ಇಲ್ಲಪ್ಪ ಅಂತ ಹೇಳಿದ್ರು ತುಂಬಾ ಭಾಳ ಖುಷಿ ಆಗತ್ತಿದ್ರಿ ನಮಗೆ. ಈ ನಮ್ಮ ಗೋಂಧಳಿ ಜಾನಪದ ಶೈಲಿ ಮುಖಾಂತರ ಪದಗಳನ್ನು ಕಟ್ಟಿ ಸರ್, ಪದಗಳನ್ನು ಕಟ್ಟಿ ನಮಗೆಲ್ಲ ಹೇಳ್ಕೊಡ್ತಾರೆ ಸರ್. ನಾವು ಅದನ್ನೇನು ಮಾಡ್ತೀವಿ, ಜನರಿಗೆ ಜನಜಾಗೃತಿ ಕಾರ್ಯಕ್ರಮವನ್ನು ಕೊಡೋಕೆ ಮಾಡ್ತೀವಿ ಸರ್. ಇದು ನಮ್ಮ ಮೋದಿ ಸಾಹೇಬರು ನಮ್ಮ ಈ ಕಲೆ, ನಮ್ಮ ಅಜ್ಜಾರ ಕಲೆಯನ್ನು ಮೆಚ್ಚಿಸಿ, ನಮ್ಮ ಅಜ್ಜಾರು ಇಷ್ಟು ವರ್ಷ ಅವರು ಸೇವೆ ಸಲ್ಲಿಸ್ಯಾರ ಸರ್. ಈ ಕಲೆಗೆ ನಮ್ಮ ಹಿರಿಯರು ಆಶೀರ್ವಾದ ಅಜ್ಜಾರಿಗೆ ಭಾಳ ಐತೆ ಸರ್. ಇಂಥ ಕೇಂದ್ರ ಸರ್ಕಾರದವ್ರು ಗುರುತಿಸ್ಯಾರಪ್ಪ ಅಂತಂದ್ರೆ ಭಾಳ ಹೆಮ್ಮೆ ಪಡ್ತೀವಿ ಸರ್ ನಾವು ಕಲೆಗೆ ಸರ್. ಒಟ್ಟಾರೆಯಾಗಿ ವೆಂಕಪ್ಪ ಅವರು ಏನು ಗೊಂದಲಿ ಪದದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿದಂಥ ರಾಜ್ಯಾದ್ಯಂತ ಕೂಡ ಹೆಸರು ಮಾಡಿದ್ರು. ಹಿಂದೆ ಡಾಕ್ಟರೇಟ್ ಪದವಿ ಪಡೆದಾಗಲೂ ಕೂಡ ಬಹಳಷ್ಟು ಖುಷಿ ಪಟ್ಟಿದ್ರು ಜನರು. ಜೊತೆಗೆ ಏನಂತಂದರೆ ಇವತ್ತಿನ ದಿವಸ ಮನ್ ಕಿ ಬಾತ್ನಲ್ಲಿ ಏನು ಅವರ ಹೆಸರನ್ನು ಮೋದಿಯವರು ಹೇಳಿದಾಗೂ ಕೂಡ ಬಹಳಷ್ಟು ಸಂಭ್ರಮ ಆಚರಣೆ ಮಾಡಿದರು. ಇವತ್ತಿನ ದಿವಸ ಏನು ಒಂದು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕ ತಕ್ಷಣ ಅತಿ ಸಂತೋಷ ಮುಗಿಲು ಮುಟ್ಟಿದೆ ಅಂತ ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಗೋಂಧಳ್ಳಿ ಪದ ಹಾಡುಗಳಿಗೆ ಕಲಾವಿದನಿಗೆ ಪದ್ಮಶ್ರೀ ಪುರಸ್ಕಾರವನ್ನು ಮಾಡಲಾಗಿದೆ. ಡಾಕ್ಟರ್ ವೆಂಕಪ್ಪ ಸುಗೇತಕರ್ಗೆ ಒಲಿದು ಬಂದಿದೆ ಪದ್ಮಶ್ರೀ ಪ್ರಶಸ್ತಿ. ಬಾಗಲಕೋಟೆಯಲ್ಲಿ ಇರುವಂತಹ ವೆಂಕಪ್ಪ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿರುವಂತದ್ದು. ಪರಸ್ಪರ ಸಿಹಿಯನ್ನ ತಲಸಿ ಸಂಭ್ರಮಿಸಿದ್ದಾರೆ ಪದ್ಮಶ್ರೀ ಪುರಸ್ಕೃತರಾದಂತಹ ವೆಂಕಪ್ಪ ಅವರು. ಡಾಕ್ಟರ್ ವೆಂಕಪ್ಪ ಕುಟುಂಬಸ್ಥರು ಕಿಬಾತ್ನಲ್ಲಿ ವೆಂಕಪ್ಪರನ್ನ ಕೊಂಡಾಡಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಪರಸ್ಪರ ಸಿಹಿ ತಿನಿಸಿ ಸಂಭ್ರಮಿಸಿದ್ದಾರೆ. ವೆಂಕಪ್ಪ ಕುಟುಂಬಸ್ಥರೆಲ್ಲರೂ ಕೂಡ ಪ್ರಧಾನಿ ಮೋದಿ ಕೂಡ ವಿಶ್ ಮಾಡಿರುವಂತದ್ದು. ಬಾಗಲಕೋಟೆ ಡಾಕ್ಟರ್ ವೆಂಕಪ್ಪ ಸುಗೇತಕರ್ಗೆ ಪದ್ಮಶ್ರೀ ಪ್ರಶಸ್ತಿ ಒಲ್ತದೆ. ಶಾಲೆಯ ಮೆಟ್ಟಿಲನ್ನು ಏರದನೆ ಇವತ್ತಿನ ದಿವಸ ಏನು ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ವೆಂಕಪ್ಪ ಅಂಬೋಜಿಯವರು ಕೂಡ ಏನು ಪದ್ಮಶ್ರೀ ಪ್ರಶಸ್ತಿ ಲಭಿಸಿದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಅವ್ರ ಮನೆಯಲ್ಲಿ ಏನು ಸಂತೋಷ ಮನೆ ಮಾಡಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ನಾವೀಗ ಅವ್ರ ಮನೆಯವರು ಯಾವ ರೀತಿ ಖುಷಿ ಪಡ್ತಾ ಇದ್ದಾರೆ ಅನ್ನೋದನ್ನು ನೇರವಾಗಿ ಅವರನ್ನೇ ಮಾತಾಡಿಸಿ ತಿಳಿಯೋಣ. ನಮಸ್ಕಾರ ಅಕ್ಕ. ಈಗಾಗಲೇ ಏನು ವೆಂಕಪ್ಪ ಅವರಿಗೆ ಒಂದು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಭಾಳ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಖುಷಿಯನ್ನು ಕೇಳಕ್ಕೆ ನಮಗೆ ಹೇಳಕ್ಕೆ ಪದಗಳೇ ಬರ್ತಾ ಇಲ್ಲ. ಯಾಕಂದ್ರೆ ಡಬಲ್ ಖುಷಿ ರೀ ಇದು. ಹೋದ ಸಲ ಮನ್ ಕಿ ಬಾತ್ನೊಳಗೂ ನಮ್ಮ ಡಾಕ್ಟರ್ ವೆಂಕಪ್ಪ ಅಂಬಾಜಿ ಸುಕ್ತೇಕರ್ ನಮ್ಮ ಮಾವನವ್ರಿ ಅವ್ರದ್ದು ಬಗ್ಗೆನೂ ಮಾನ್ಯ ಪ್ರಧಾನಮಂತ್ರಿಗಳು ಮಾತಾಡ್ಯಾರ ಅವರು.
ಯಾಕಪ್ಪ ಅವ್ರ ಬಗ್ಗೆ ಅವ್ರ ಕಲೆ ಬಗ್ಗೆ ಆಗಿರ್ಬೋದು, ಅವ್ರ ಬಗ್ಗೆ ಆಗಿರ್ಬೋದು, ಇಂಥ ಎಳಿ ವಯಸ್ಸಿನಲ್ಲೂ ಇಂಥ ಹಾಡನ್ನು ಹಾಡಿ ದೇಶ ಮೆಚ್ಚುವಂಥ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಆಮೇಲೆ ಇದು ಪದ್ಮಶ್ರೀ ಬಂದಂತ ತುಂಬ ಸಂತೋಷನೇ ಆಗೈತೆ ರೀ ನಮ್ಗೆ ಸರ್. ಈಗಾಗಲೇ 70 ವರ್ಷಗಳಿಂದ ಈ ಒಂದು ಗೊಂದಲಿಗೆರೆ ಪದಗಳನ್ನು ಹಾಡುತ್ತಾ ಬಹಳಷ್ಟು ಹೆಸರು ಮಾಡಿದವಂಥವ್ರು. ಇವತ್ತಿನ ದಿವಸ ಅವರಿಗೆ ಡಾಕ್ಟರೇಟ್ ಪದವಿ ಆಯಿತು, ಮನ್ ಕಿ ಬಾತ್ನಾಗ ಮೋದಿ ಅವ್ರು ಹೇಳಿದ್ದು ಆಯಿತು. ಜೊತೆಗೆ ಏನಂತಂದ್ರೆ ಇವತ್ತು ಪದ್ಮಭೂಷಣ ಸಿಕ್ಕಿದೆ. ಈಗಾಗಲೇ ನೀವೆಲ್ಲ ಮನೆಯವರು ಯಾವ ರೀತಿ ಖುಷಿ ಅನುಭವಿಸ್ತಾ ಇದ್ದೀವಿ? ನಮ್ಗಂಕರ್ ತುಂಬಾ ಖುಷಿ ಆಗ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಸುದ್ದಿ ಕೇಳಿ ಅಂದ್ರೆ ಟಿ ವಿ ಒಳಗೆ 7 ಗಂಟೆಗೆ ನೋಡಿದ್ರಿ ನಾವು. ನೋಡಿ ತುಂಬಾ ಖುಷಿ ಆಗೈತೆ ರೀ. ಯಾಕಂತ ಹೇಳಿದ್ರೆ ಸತತ 10-12 ವರ್ಷಗಳಿಂದ ಒಂದೇನೋ ಆಸೆ ಇಟ್ಕೊಂಡು ಬಂದಿದ್ರಿ. ಇದನ್ನು ಕೇಳಿದ ಮೇಲೆ ತುಂಬಾ ಖುಷಿ ಆಗ್ತದೆ. ಎಲ್ಲ ಮನೆ ಮಂದಿನೂ ಎಲ್ಲನೂ ತುಂಬ ಖುಷಿ ಆದ ರೀ. ಈ ಸಂದರ್ಭದಲ್ಲಿ ನಮ್ಮ ಮಾವನವ್ರು ಇಲ್ಲರಿ. ಯಾಕಪ್ಪ ಅಂತ ಹೇಳಿದ್ರೆ ಅವರು ಪ್ರಧಾನಮಂತ್ರಿ ಮೋದಿ ಅವ್ರ ಕಡೆ ಪರೇಡ್ ವೀಕ್ಷಣೆಗೆ ಅಂತ ಹೇಳಿ ಆಹ್ವಾನ ಮಾಡಿದ್ದಾರೆ. ಈಗ ಅವರು ಡೆಲ್ಲಿಗೆ ಹೋಗಿದ್ದಾರೆ ರೀ. ಅವ್ರು ಇಲ್ಲಪ್ಪ ಅಂತ ಹೇಳಿದ್ರು ತುಂಬಾ ಭಾಳ ಖುಷಿ ಆಗತ್ತಿದ್ರಿ ನಮಗೆ. ಈ ನಮ್ಮ ಗೋಂಧಳಿ ಜಾನಪದ ಶೈಲಿ ಮುಖಾಂತರ ಪದಗಳನ್ನು ಕಟ್ಟಿ ಸರ್, ಪದಗಳನ್ನು ಕಟ್ಟಿ ನಮಗೆ ಹೇಳ್ಕೊಡ್ತಾರೆ ಸರ್. ನಾವು ಅದನ್ನೇನು ಮಾಡ್ತೀವಿ, ಜನರಿಗೆ ಜನಜಾಗೃತಿ ಕಾರ್ಯಕ್ರಮವನ್ನು ಕೊಡೋಕೆ ಮಾಡ್ತೀವಿ ಸರ್. ಇದು ನಮ್ಮ ಮೋದಿ ಸಾಹೇಬರು ನಮ್ಮ ಈ ಕಲೆ, ನಮ್ಮ ಅಜ್ಜಾರ ಕಲೆಯನ್ನು ಮೆಚ್ಚಿಸಿ, ನಮ್ಮ ಅಜ್ಜಾರು ಇಷ್ಟು ವರ್ಷ ಅವರು ಸೇವೆ ಸಲ್ಲಿಸ್ಯಾರ ಸರ್. ಈ ಕಲೆಗೆ ನಮ್ಮ ಹಿರಿಯರು ಆಶೀರ್ವಾದ ಅಜ್ಜಾರಿಗೆ ಭಾಳ ಐತೆ ಸರ್. ಇಂಥ ಕೇಂದ್ರ ಸರ್ಕಾರದವ್ರು ಗುರುತಿಸ್ಯಾರಪ್ಪ ಅಂತಂದ್ರೆ ಭಾಳ ಹೆಮ್ಮೆ ಪಡ್ತೀವಿ ಸರ್ ನಾವು ಕಲೆಗೆ ಸರ್. ಒಟ್ಟಾರೆಯಾಗಿ ವೆಂಕಪ್ಪ ಅವರು ಏನು ಗೊಂದಲಿ ಪದದಲ್ಲಿ ತಮ್ಮದೇ ಆದಂಥ ಛಾಪು ಮಾಡಿಸಿದಂಥ ರಾಜ್ಯಾದ್ಯಂತ ಕೂಡ ಹೆಸರು ಮಾಡಿದ್ರು. ಹಿಂದೆ ಡಾಕ್ಟರೇಟ್ ಪದವಿ ಪಡೆದಾಗಲೂ ಕೂಡ ಬಹಳಷ್ಟು ಖುಷಿ ಪಟ್ಟಿದ್ರು ಜನರು. ಜೊತೆಗೆ ಏನಂತಂದರೆ ಇವತ್ತಿನ ದಿವಸ ಮನ್ ಕಿ ಬಾತ್ನಲ್ಲಿ ಏನು ಅವರ ಹೆಸರನ್ನು ಮೋದಿ ಅವರು ಹೇಳಿದಾಗೂ ಕೂಡ ಬಹಳಷ್ಟು ಸಂಭ್ರಮಾಚರಣೆ ಮಾಡಿದರು. ಇವತ್ತಿನ ದಿವಸ ಏನು ಒಂದು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕ ತಕ್ಷಣ ಅತಿ ಸಂತೋಷ ಮುಗಿಲು ಮುಟ್ಟಿದೆ ಅಂತ ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಗೋಂಧಳ್ಳಿ ಪದ ಹಾಡುಗಳಿಗೆ ಕಲಾವಿದನಿಗೆ ಪದ್ಮಶ್ರೀ ಪುರಸ್ಕಾರವನ್ನು ಮಾಡಲಾಗಿದೆ. ಡಾಕ್ಟರ್ ವೆಂಕಪ್ಪ ಸುಗೇತಕರ್ಗೆ ಒಲಿದು ಬಂದಿದೆ ಪದ್ಮಶ್ರೀ ಪ್ರಶಸ್ತಿ. ಬಾಗಲಕೋಟೆಯಲ್ಲಿ ಇರುವಂತಹ ವೆಂಕಪ್ಪ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿರುವಂಥದ್ದು. ಪರಸ್ಪರ ಸಿಹಿಯನ್ನ ತಲಸಿ ಸಂಭ್ರಮಿಸಿದ್ದಾರೆ ಪದ್ಮಶ್ರೀ ಪುರಸ್ಕೃತರಾದಂತಹ ವೆಂಕಪ್ಪ ಅವರು. ಡಾಕ್ಟರ್ ವೆಂಕಪ್ಪ ಕುಟುಂಬಸ್ಥರು ಕಿಬಾತ್ನಲ್ಲಿ ವೆಂಕಪ್ಪರನ್ನ ಕೊಂಡಾಡಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಪರಸ್ಪರ ಸಿಹಿ ತಿನಿಸಿ ಸಂಭ್ರಮಿಸಿದ್ದಾರೆ. ವೆಂಕಪ್ಪ ಕುಟುಂಬಸ್ಥರೆಲ್ಲರೂ ಕೂಡ ಪ್ರಧಾನಿ ಮೋದಿ ಕೂಡ ವಿಶ್ ಮಾಡಿರುವಂಥದ್ದು. ಬಾಗಲಕೋಟೆ ಡಾಕ್ಟರ್ ವೆಂಕಪ್ಪ ಸುಗೇತಕರ್ಗೆ ಪದ್ಮಶ್ರೀ ಪ್ರಶಸ್ತಿ ಒಲ್ತದೆ. ಶಾಲೆಯ ಮೆಟ್ಟಿಲನ್ನು ಏರದನೆ ಇವತ್ತಿನ ದಿವಸ ಏನು ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ವೆಂಕಪ್ಪ ಅಂಬೋಜಿಯವರು ಕೂಡ ಏನು ಪದ್ಮಶ್ರೀ ಪ್ರಶಸ್ತಿ ಲಭಿಸಿದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಅವ್ರ ಮನೆಯಲ್ಲಿ ಏನು ಸಂತೋಷ ಮನೆ ಮಾಡಿದೆ ಅಂತ ಅನ್ಬೋದು. ಈ ಹಿನ್ನೆಲೆಯಲ್ಲಿ ನಾವೀಗ ಅವ್ರ ಮನೆಯವರು ಯಾವ ರೀತಿ ಖುಷಿ ಪಡ್ತಾ ಇದ್ದಾರೆ ಅನ್ನೋದನ್ನು ನೇರವಾಗಿ ಅವರನ್ನೇ ಮಾತಾಡಿಸಿ ತಿಳಿಯೋಣ. ನಮಸ್ಕಾರ ಅಕ್ಕ. ಈಗಾಗಲೇ ಏನು ವೆಂಕಪ್ಪ ಅವರಿಗೆ ಒಂದು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಭಾಳ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಖುಷಿಯನ್ನು ಕೇಳಕ್ಕೆ ನಮಗೆ ಹೇಳಕ್ಕೆ ಪದಗಳೇ ಬರ್ತಾ ಇಲ್ಲ. ಯಾಕಂದ್ರೆ ಡಬಲ್ ಖುಷಿ ಇದು. ಹೋದ ಸಲ ಮನ್ ಕಿ ಬಾತ್ನೊಳಗೂ ನಮ್ಮ ಡಾಕ್ಟರ್ ವೆಂಕಪ್ಪ ಅಂಬಾಜಿ ಸುಕ್ತೇಕರ್ ನಮ್ಮ ಮಾವನವ್ರಿ ಅವ್ರದ್ದು ಬಗ್ಗೆನೂ ಮಾನ್ಯ ಪ್ರಧಾನಮಂತ್ರಿಗಳು ಮಾತಾಡ್ಯಾರ ಅವರು. ಯಾಕಪ್ಪ ಅವ್ರ ಬಗ್ಗೆ ಅವ್ರ ಕಲೆ ಬಗ್ಗೆ ಆಗಿರ್ಬೋದು, ಅವ್ರ ಬಗ್ಗೆ ಆಗಿರ್ಬೋದು, ಇಂಥ ಎಳಿ ವಯಸ್ಸಿನಲ್ಲೂ ಇಂಥ ಹಾಡನ್ನು ಹಾಡಿ ದೇಶ ಮೆಚ್ಚುವಂಥ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಆಮೇಲೆ ಇದು ಪದ್ಮಶ್ರೀ ಬಂದಂತ ತುಂಬ ಸಂತೋಷನೇ ಆಗೈತೆ ರೀ ನಮ್ಗೆ ಸರ್. ಈಗಾಗಲೇ 70 ವರ್ಷಗಳಿಂದ ಈ ಒಂದು ಗೊಂದಲಿಗೆರೆ ಪದಗಳನ್ನು ಹಾಡುತ್ತಾ ಬಹಳಷ್ಟು ಹೆಸರು ಮಾಡಿದವಂಥವ್ರು. ಇವತ್ತಿನ ದಿವಸ ಅವರಿಗೆ ಡಾಕ್ಟರೇಟ್ ಪದವಿ ಆಯಿತು, ಮನ್ ಕಿ ಬಾತ್ನಾಗ ಮೋದಿ ಅವ್ರು ಹೇಳಿದ್ದು ಆಯಿತು. ಜೊತೆಗೆ ಏನಂತಂದ್ರೆ ಇವತ್ತು ಪದ್ಮಭೂಷಣ ಸಿಕ್ಕಿದೆ. ಈಗಾಗಲೇ ನೀವೆಲ್ಲ ಮನೆಯವರು ಯಾವ ರೀತಿ ಖುಷಿ ಅನುಭವಿಸ್ತಾ ಇದ್ದೀವಿ? ನಮ್ಗಂಕರ್ ತುಂಬಾ ಖುಷಿ ಆಗ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಸುದ್ದಿ ಕೇಳಿ ಅಂದ್ರೆ ಟಿ ವಿ ಒಳಗೆ 7 ಗಂಟೆಗೆ ನೋಡಿದ್ರಿ ನಾವು. ನೋಡಿ ತುಂಬಾ ಖುಷಿ ಆಗೈತೆ ರೀ. ಯಾಕಂತ ಹೇಳಿದ್ರೆ ಸತತ 10-12 ವರ್ಷಗಳಿಂದ ಒಂದೇನೋ ಆಸೆ ಇಟ್ಕೊಂಡು ಬಂದಿದ್ರಿ. ಇದನ್ನು ಕೇಳಿದ ಮೇಲೆ ತುಂಬಾ ಖುಷಿ ಆಗ್ತದೆ. ಎಲ್ಲ ಮನೆ ಮಂದಿನೂ ಎಲ್ಲನೂ ತುಂಬ ಖುಷಿ ಆದ ರೀ. ಈ ಸಂದರ್ಭದಲ್ಲಿ ನಮ್ಮ ಮಾವನವ್ರು ಇಲ್ಲರಿ. ಯಾಕಪ್ಪ ಅಂತ ಹೇಳಿದ್ರೆ ಅವರು ಪ್ರಧಾನಮಂತ್ರಿ ಮೋದಿ ಅವ್ರ ಕಡೆ ಪರೇಡ್ ವೀಕ್ಷಣೆಗೆ ಅಂತ ಹೇಳಿ ಆಹ್ವಾನ ಮಾಡಿದ್ದಾರೆ. ಈಗ ಅವರು ಡೆಲ್ಲಿಗೆ ಹೋಗಿದ್ದಾರೆ ರೀ. ಅವ್ರು ಇಲ್ಲಪ್ಪ ಅಂತ ಹೇಳಿದ್ರು ತುಂಬಾ ಭಾಳ ಖುಷಿ ಆಗತ್ತಿದ್ರಿ ನಮಗೆ. ಈ ನಮ್ಮ ಗೋಂಧಳಿ ಜಾನಪದ ಶೈಲಿ ಮುಖಾಂತರ ಪದಗಳನ್ನು ಕಟ್ಟಿ ಸರ್, ಪದಗಳನ್ನು ಕಟ್ಟಿ ನಮಗೆ ಹೇಳ್ಕೊಡ್ತಾರೆ ಸರ್. ನಾವು ಅದನ್ನೇನು ಮಾಡ್ತೀವಿ, ಜನರಿಗೆ ಜನಜಾಗೃತಿ ಕಾರ್ಯಕ್ರಮವನ್ನು ಕೊಡೋಕೆ ಮಾಡ್ತೀವಿ ಸರ್. ಇದು ನಮ್ಮ ಮೋದಿ ಸಾಹೇಬರು ನಮ್ಮ ಈ ಕಲೆ, ನಮ್ಮ ಅಜ್ಜಾರ ಕಲೆಯನ್ನು ಮೆಚ್ಚಿಸಿ, ನಮ್ಮ ಅಜ್ಜಾರು ಇಷ್ಟು ವರ್ಷ ಅವರು ಸೇವೆ ಸಲ್ಲಿಸ್ಯಾರ ಸರ್. ಈ ಕಲೆಗೆ ನಮ್ಮ ಹಿರಿಯರು ಆಶೀರ್ವಾದ ಅಜ್ಜಾರಿಗೆ ಭಾಳ ಐತೆ ಸರ್. ಇಂಥ ಕೇಂದ್ರ ಸರ್ಕಾರದವ್ರು ಗುರುತಿಸ್ಯಾರಪ್ಪ ಅಂತಂದ್ರೆ ಭಾಳ ಹೆಮ್ಮೆ ಪಡ್ತೀವಿ ಸರ್ ನಾವು ಕಲೆಗೆ ಸರ್.
ಒಟ್ಟಾರೆಯಾಗಿ ವೆಂಕಪ್ಪ ಅವರು ಏನು ಗೊಂದಲಿ ಪದದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿದಂಥ ರಾಜ್ಯಾದ್ಯಂತ ಕೂಡ ಹೆಸರು ಮಾಡಿದ್ರು. ಹಿಂದೆ ಡಾಕ್ಟರೇಟ್ ಪದವಿ ಪಡೆದಾಗಲೂ ಕೂಡ ಬಹಳಷ್ಟು ಖುಷಿ ಪಟ್ಟಿದ್ರು ಜನರು. ಜೊತೆಗೆ ಏನಂತಂದರೆ ಇವತ್ತಿನ ದಿವಸ ಮನ್ ಕಿ ಬಾತ್ನಲ್ಲಿ ಏನು ಅವರ ಹೆಸರನ್ನು ಮೋದಿಯವರು ಹೇಳಿದಾಗೂ ಕೂಡ ಬಹಳಷ್ಟು ಸಂಭ್ರಮಾಚರಣೆ ಮಾಡಿದರು. ಇವತ್ತಿನ ದಿವಸ ಏನು ಒಂದು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕ ತಕ್ಷಣ ಅತಿ ಸಂತೋಷ ಮುಗಿಲು ಮುಟ್ಟಿದೆ ಅಂತ ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.